ಮೇಲೆ ಮತ್ತು ಆಟೋ ಮೇಲೆ ಹಾಗೆ ಬಾಕ್ಸ್ ಏನು ಇಟ್ಟಿತ್ತು 4 ಅಡಿ ಅದು ಬಿದ್ದಿದ್ದರಿಂದ ಅದ್ರ ಮೇಲೆ ಬಂದು ಕೂತಿದೆ. ಹಾಗಾಗಿ ಯಾರು ಜನನೂ ಅದು ಅಷ್ಟೊತ್ತಿಗೆಲ್ಲನೂ ಆ ರಭಸಕ್ಕೆಲ್ಲ ಹೊರಗಡೆ ಬಂದಿದ್ದರು. ಹಾಗಾಗಿ ಹೈಟು ಇರೋದ್ರಿಂದ ಯಾರಿಗೂ ಏನು ಜನಕ್ಕೆ ಏನು ತೊಂದರೆ ಆಗಿಲ್ಲ. ಆ ಥರದ್ದು ಯಾವುದೇ ಪ್ರಾಣಹಾನಿ ಆಗಲಿ ಅಥವಾ ಯಾವುದೇ ಸಮಸ್ಯೆ ಆಗಿಲ್ಲ. ಅದು ಕೂಡ ಟೊಮೆಟೊ ಇವತ್ತು ದಿವಸ ಅಲ್ಲಿ ನೆಲಕ್ಕೆ ಸಿಕ್ಕಾಕೊಂಡಿದೆ. ಜೊತೆಗೆ 2 ವೀಲರ್ಗಳಿದ್ದಾವೆ, ಅದು ಕೆಂಪು ಆಟೋ ಅಲ್ಲೇ ಸಿಕ್ಕಿದೆ. ಇನ್ನು ಇವತ್ತೆಲ್ಲನೂ ಮಳೆಯನ್ನು ಕಡಿಮೆ ಆಗಿರೋದ್ರಿಂದ ಶುದ್ಧೀಕರಣ ಮಾಡಬೇಕಾಗಿದೆ. ಟೊಮೆಟೊ ಇನ್ನು ಅಂದಾಜು ಮಾಡಬೇಕು. ಕೆಳಗಡೆದು ಹರಾಜಾದ ನಂತರ ಮತ್ತೆ ಅದನ್ನು ಇನ್ನೊಂದು ಗಾಡಿಗೆ ಲೋಡ್ ಮಾಡಬೇಕು. ಆ ಸಮಯದಲ್ಲಿ ಎಷ್ಟು ಅದರಲ್ಲಿ ಉಳ್ಕೊಂಡಿದೆ ಇನ್ನೂ ಲೆಕ್ಕ ಸಿಕ್ಕಿಲ್ಲ, ನೋಡಬೇಕು. ಅದನ್ನು ಸೀಟಲ್ಲಿ ತೆಗೆದ್ರೆ ಗೊತ್ತಾಗುತ್ತೆ. ಸಣ್ಣ ಪುಟ್ಟ ಗಾಯಗಳೇನೋ ಆಗಿದೆ? ಇಲ್ಲ ಗಾಯ ಯಾರೂ ಇಲ್ಲೇ ಇಲ್ಲ, ಎಲ್ಲ ಹೊರಗಡೆನೇ ಬಂದು ಎಲ್ಲರೂ ಹೊರಗಡೆ ಬಂದುಬಿಟ್ಟಿದ್ದಾರೆ. ಅದಕ್ಕೆ ಯಾವುದೂ ಆಗಿಲ್ಲ. ಅದೇ ಆ ಸಾಮಾನ್ಯನಲ್ಲಿದೆ ಅದೊಂದು ಹಾಳಾಗಿರ್ತದೆ ಅಂದಾಜು. ಆ ಶೀಟೆಲ್ಲ ಬಿಚ್ಚಿಲ್ಲ ಗೊತ್ತಾಗ್ತದೆ ಎಷ್ಟು ಟೊಮೆಟೊ ಹಾಳಾಗಿದೆ ಅಥವಾ ಏನು ಗಾಡಿ ಏನು ಡ್ಯಾಮೇಜ್ ಆಗಿದೆ, 2 ವೀಲರು ಅಥವಾ ಟೆಂಪೋ ಏನು ಹಾಳಾಗಿದೆ ಅನ್ನೋದು ಅವಾಗ ಗೊತ್ತಾಗ್ತದೆ. ಇನ್ನು ಮಳೆ ಕಡಿಮೆ ಆದರೆ ಈಗಲೇ ರಿಮೂವ್ ಮಾಡಬೇಕು. ಹಾಗಾಗಿ ಇದು ಸುಮಾರೊಂದು 7-8 ವರ್ಷಕ್ಕೆ ಆಗುವಂಥ ಶೆಡ್. ಆಮೇಲೆ ನೆಲಕ್ಕೆಲ್ಲನೂ ಸ್ವಲ್ಪ ಅದೆಲ್ಲ ಇಲ್ಲಿ ಎಲ್ಲನೂ ಗಾಳಿ ವಿಪರೀತ ಗಾಳಿ ಸುತ್ತಮುತ್ತ ಮರಗಳೇ ಬಿದ್ದೋಗಿದೆ, ತೆಂಗಿನ ಮರಗಳೇ ಬಿದ್ದೋಗಿದೆ. ಹಾಗಾಗಿ ಆ ವಿಪರೀತವಾದಂಥ ಗಾಳಿ ಬಿದ್ದರಿಂದ ಅದು ಹೈಟ್ ಇತ್ತು, ಕೆಳಕ್ಕೆ ಗಾಳಿ ದೂರದಿಂದ ಮೇಲೆ ಶೀತ ಆಗಿದೆ. ಈ ಸಮಯದಲ್ಲಿ ನನಗಂತೂ ಯಾರೂ ತೊಂದರೆ ಆಗಿಲ್ಲ ಅನ್ನೋದೇ ಒಂದು ಸಮಾಧಾನ. ಈ ಸಮಯದಲ್ಲಿ ಯಾರು ಎಲ್ಲ ಜನಗಳೇ ಯಾರು ಇರಲಿಲ್ಲ. ಒಬ್ಬರು ಇಬ್ಬರು ಕೆಲಸ ಮಾಡ್ತಾ ಇದ್ದವರು ಆ ಶಬ್ದಕ್ಕೆಲ್ಲ ಹೊರಗಡೆ ಬಂದಿರೋದ್ರಿಂದ ಯಾರಿಗೂ ಏನಂತ ಸಮಸ್ಯೆ ಆಗಿದ್ದಿಲ್ಲ. ಹಾಗಾಗಿ ಸ್ವಲ್ಪ ಹಾಳಾಗಿದೆ ಅಂದರೆ ಸ್ವಲ್ಪ ನೋಡಬೇಕು, ಅಂದಾಜು ಮಾಡಬೇಕು. ಯಾಕಂದರೆ ಟೊಮೆಟೊ ಎಷ್ಟು ಹಳ್ಳ ಸಿಕ್ಕಾಕೊಂಡಿದೆ ಅದನ್ನು ನಿಖರವಾಗಿಲ್ಲ. ಶೆಡ್ದು ಹಳೇದಿತ್ತು, ಅದು ಸುಮಾರೊಂದು 2-3 ಲಕ್ಷ 5 ಲಕ್ಷ ತನಕ ಆಗಿರ್ಬೋದು ಹಾಳಾಗಿದೆ ಒಂದು ಶೆಡ್ಡೆಲ್ಲ. ಇದು ಸರಿಪಡಿಸೋಕ್ಕೆ ಎಷ್ಟಿದೆ? ಇಲ್ಲ, ಮಳೆ ಕಡಿಮೆ ಆದರೆ ಈಗ ಅದನ್ನು ಮುಗಿಬೇಕು ಅಂತ ಅಂದಾಜು ಮಾಡಿದೆ. ಯಾಕಂದರೆ ಟೊಮೆಟೊ ಟೊಮೆಟೊ ಬಿಡೋಂಗಿಲ್ಲ. ಬೇರೆ ವಸ್ತುಗಳಾದರೆ ಪರವಾಗಿಲ್ಲ, ಬೇಕಾದ್ರೆ ನಾಳೆ ನಾಳಿದ್ದಾದರೂ ಟೊಮೆಟೊ ಆದ್ದರಿಂದ ಇವತ್ತು ಅದು ಲೋಡ್ ಆಗಲೇಬೇಕಿತ್ತು. ಅದು ಸಿಕ್ಕಾಕೊಂಡ್ರೆ ನಾಳೆ ಬೆಳಿಗ್ಗೆ ಆದರೂ ಕೂಡ ಅದು ತೆಗಿಬೇಕಾದ್ರೆ 2-3 ದಿವಸ ಆದರೆ ಆಗಲ್ಲ. ಇವೆಲ್ಲ ಸ್ಟಾರ್ಟ್ ಮಾಡಿದ್ರೆ ಆಗಲಿ, ಏನೂ ಆಗಲಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ತೆಗೆದು ಮತ್ತು ಟೊಮೆಟೊನ ಸಪ್ರೇಟ್ ಮಾಡಿ. ಅದು ಖರೀದಾರ ಟೊಮೆಟೊ ರೈತರಿಂದ ಹರಾಜಾಗಿದೆ, ರೈತರಿಂದ ಹರಾಜು ಖರೀದಾರ ಬಂದಿದೆ. ಖರೀದಾರ ಟೊಮೆಟೊ ಸಿಕ್ಕಾಕೊಂಡ್ರು. ಹಾಗಾಗಿ ಅದು ಯಾರ್ದಾದ್ರೂ ಕೂಡ ಎಷ್ಟು ನೋಡಬೇಕು. ಸರಿ ಸುಮಾರೊಂದು 3,000 ಬಾಕ್ಸ್ ಮೇಲೆ ಇದೆ, 3,000 ಬಾಕ್ಸ್ ಮೇಲೆ ಇದೆ ಟೊಮೆಟೊ. ಒಟ್ಟಾರೆ ಇದು ಶೆಡ್ ಬಿದ್ದಿರೋದ್ರಿಂದ ನೋವಿದ್ರೂ ಸಹ ಈ ಪ್ರಾಣಹಾನಿ ಇಲ್ಲ, ಅದೇನು ಆಗಿದ್ದಿಲ್ಲ. ಅದರಿಂದ ಒಂದು ಸಮಾಧಾನ ಏನು ಅದಕ್ಕೆ ಯಾರಿಗೂ ಏನು ತೊಂದರೆ ಆಗಿದ್ದಿಲ್ಲ. ಆಮೇಲೆ ಆ ಶಬ್ದ ಇನ್ಶೀಟ್ ಆದ್ದರಿಂದ ಶಬ್ದ ಬರ್ತದೆ, ಅಲುಗಾಡೋಷ್ಟೊತ್ತು ಸ್ವಲ್ಪ ಸಹಜವಾಗಿ ಶಬ್ದ ಬರ್ತದೆ. ಆಮೇಲೆ ಗಾಳಿ ಬಿಸಿಲು ಶೀಟ್ಗಳು ಹಾರಾಡೋದು ಮಾಡ್ತದೆ. ಆಗ ಶಬ್ದಕ್ಕೇ ಎಲ್ಲ ಹೊರಗಡೆ ಹೋಗ್ತಿದ್ದಾರೆ. ಹಾಗಾಗಿ ಯಾವುದೂ ಪ್ರಾಣ ಆಗಲಿ ಅಥವಾ ಯಾರಿಗೂ ಗಾಳಿ ಆಗಲಿ ತೊಂದರೆ ಆಗಿಲ್ಲ. ಏನಂದರೆ ಸ್ವಲ್ಪ ಅಲ್ಲಿ ವಸ್ತು ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ಈ ಸಮಯಕ್ಕೆ ಅಂಥ ಮಳೆ ಅಂತೂ ಇಲ್ಲ. ಸ್ವಲ್ಪ ಅಷ್ಟೇ ಗಾಳಿ ಯಥೇಚ್ಛವಾಗಿ ಗಾಳಿ ಬಂದಿದೆ. ಮಳೆ ಆದರೂ ಬಂದಿದ್ದರೆ ಅದು ಸಮಾಧಾನ ಆಗುತ್ತೆ. ಯಥೇಚ್ಛವಾದ ಬೀಸಿದ ಗಾಳಿದೆಲ್ಲ ತೊಂದರೆ ಆಗಿದೆ. ಪ್ರಕೃತಿ ವಿಕೋಪಗಳೇನು ಮಾಡಲಿಕ್ಕಾಗೋದಿಲ್ಲ. ಪ್ರಕೃತಿ ಸಹಜವಾದಂಥ ಒಂದು ಮಳೆ ಬೀಸಿದಂಗೆ ಆಗಿದೆ. ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂದರೆ ಸುಮಾರು ಒಂದು ವರ್ಷದಿಂದ ಮಳೆನೇ ಇಲ್ಲ, ಗಾಳಿನೂ ಇಲ್ಲ. ಹಾಗಾಗಿ ಅಂಥ ಗಾಳಿ ಮಳೆ ಬೀಳ್ತದೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಈ ಥರ ಅನಾಹುತ ಆಗಿದೆ.